ಮುಖ್ಯ. ಅಪರಪತ್ರಕ್ಕೆ ನೀವು ಯಾರಿಗೆ ಕೊಡಿದ್ರಿ? ನೀವು ಪರ್ಮಿಷನ್ ಎಲ್ಲಿ ತಗೊಂಡಿದ್ದೀರಿ? ಅವತ್ತು ಹೇಳ್ಬೇಕಾದ್ರೆ 185 ಅಡಿ ಮೇಲೆ ನೀರು ಹೋಯ್ತು ಅಂತ ಹೇಳಿದ್ವಿ. ಆಗ್ಬೇಕಲ್ಲ ನೋಡಿದ್ದೀರಾ? ಇವತ್ತು ಒಂದು ಟೈಮ್ ಸಿದ್ರೆ ತಂದ್ರೆ ನೀವು ಇವತ್ತು 30 ಕೋಟಿ ರೂಪಾಯಿ ಬೇಕು ಕೊಡ್ಬೇಕ್ರೆ ಅದು ಇವತ್ತಿನವರೆಗೂ ಯಾರು ಹೇಳಕ್ಕೂ ನೀವು ಯಾರು ಜಿಲ್ಲಾ ಮಿನಿಸ್ಟರ್ ಏನಪ್ಪ ಅಧಿಕಾರ ಸಿಗಲಿದ್ದಕ್ಕೆ 3 ರಾಜ್ಯ ನಿಮಗೆ ಕೊಡ್ತಾರೆ. ತಂದು ಕುಡ್ತಾರೆ ಅದು ನೀವು ಉಳಿಬೇಕಂದ್ರೆ ಇವತ್ತು ನೀರು ಕೊಟ್ಟಿರ ನಿಮ್ಮ ಶಿವಶಂಕರ ಪರೇಶ್ವರ ಹೇಳ್ಬೇಕಾಗತ್ತೆ ಅಂತ ಹೇಳ್ತಾನೆ. ಇನ್ನೊಂದೂವರೆ ವರ್ಷ ಇರ್ತೀರಿ ಮತ್ 3 ಮಂದಿ ನೀವು ಒಂದು ಮಾತು ಅದೇ ಹೇಳಿದ್ರಲ್ಲಪ್ಪ, ತುಂಗಭದ್ರಕ್ಕೆ ಯಾರಿಗೆ ಅಲ್ಲಿ ಇವತ್ತು 3 ಇವತ್ತು ಮಾಡ್ಕೊಳ್ತೀರಿ. ಅವತ್ತು ಕೊಟ್ಟಿರೋ ಜನ ಕೊಟ್ಟಿರೋದಕ್ಕೆ ಕೊಡ್ರಿ. ಇವತ್ತು ಇವತ್ತು ಕೊಡಿ 3 ನೀವು ನೀರು ಕೊಡೋದು 175 ಅಡಿ ಇತಿಹಾಸ ಬರ್ದಿಡ್ಬೇಕಾಗತ್ತಿಲ್ಲ. 175 ಅಡಿ ಅಂದ್ರೆ ಏನ್ರಿ ಅರ್ಥ ಇದು? ಯಾರಿಗೆ ಚಲನೆ ಬಂದ್ರಿ? ಚಲನೆ ಯಾರು ಬಂದ್ರಿ? ಅವ್ರ ಕಡೆ ಅಂಕಿಅಂಶ ಪ್ರಕಾರ ಇಲ್ಲದಾರ ಅವ್ರ ಪ್ರಕಾರ ನೀರು ಕೊಡ್ರಿ. ನಿಮಗೆ ಗೊತ್ತೈತೆ ಅಂಕಿಅಂಶ ಪ್ರಕಾರ ಕೊಡ್ರಿ ನೀರು. ಯಾಕೆ ಕೊಡೋಣ? ಈ ರೀತಿ ಸೆಪ್ಟೆಂಬರ್ ತಿಂಗಳಿಗೆ 4,000 ಕಡಿಮೆ ಬರೋಲ್ಲ. 4,000 ಕಂಟಿನ್ಯೂ ಬರ್ತೈತಿ. ನಮಗೆ 15 ಅಡಿ ಅಷ್ಟೇ ನೀರು ಹೋಗೋದು. 160 ಅಡಿ ಉಳಿತೈತಿ. 160 ಅಡಿ ಉಳಿತೈತಿ. ಒಂದು ದಿವಸ ಹೇಳ್ರಿ 8 ತಾಲೂಕಲ್ಲಿ ಯಾರಿಗೆ ಬಂದಿದ್ರೆ ಯಾವಾಗ ಬಂದಿದ್ರಿ ನೀವು? ನಿಮ್ಮ ವೈಯಕ್ತಿಕ ಮಾಡ್ಕೊಳ್ರಿ. ಎಲ್ಲ ಜಿಲ್ಲೆಗೂ ಹೋಗ್ರಿ ನೋಡ್ರಿ. ಒಂದ್ಸರಿ ಬಂದು ಮಿಜೆಟ್ ಹಾಕಿ ಹೋಗ್ರಿ. ಎಲ್ಲ ಜನಗಳು ಬರಡಾಗಿ ಹೋಯ್ತಾವು. ರೈತರ ಮಕ್ಕಳ ಜೀವನ ಏನನ್ನೋದು ನಿಮಗೆ ಬರೀ ನಿಮ್ಮ ಮಗ 35 ವರ್ಷಕ್ಕೆ ನೀವು ಅಧಿಕಾರ ಕೊಡಬೇಕಾದ್ರೆ ನಿಮಗೆ ಎಷ್ಟು ಆಯ್ಕೆ? ನಮಗೆ ಆ ತಾಕತ್ತ ಇದೆ. ಆ ಟೈಮ್ ಬಂದೇ ಬರುತ್ತೆ. ಆ ಬಂದಾಗ ತೋರಿಸ್ತೇವೆ. ಇವತ್ತು ಅಧಿಕಾರ ಇರಬಹುದು, ಹೋಗಬಹುದು, ಕೊಡ್ತಾವೆ. ಕ್ಲೀನ್ ಚೀಟ್ ಕೊಡ್ತಾವೆ. ಕ್ಲೀನ್ ಚೀಟ್ ಕೊಡ್ತಾವೆ. ಉಳಿಸಿದ್ರೆ ಎಲ್ಲೋ ಕೇಳೋಣ. ಮಾಜಿ ಸಚಿವರು ನಮ್ಮ ಹಿರಿಯರು ಆದಂತ ಎಸ್ ಆರ್ ರವೀಂದ್ರನಾಥ್ ಅವರು ಹಾಗೂ ನಮ್ಮ ಸ್ನೇಹಿತರಾಗಿದ್ದ ಪತ್ರ ಅಚ್ಚುಕಟ್ಟ ಪ್ರದೇಶದ ರೈತ ಬಂದವರು ಈಗಾಗಲೇ ನಮ್ಮ ಏನು ಡ್ಯಾಮಿನ 175 ಅಡಿ ನೀರಿದ್ರು ಕೂಡ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಯಾಕಂದ್ರೆ ಮೊನ್ನೆ ಕೂಡ ನಾವು ರವೀಂದ್ರನಾಥ್ ಸಾಗರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಮೀಟಿಂಗಿಗೆ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೇವಲ 60 ದಿವಸಕ್ಕೆ ಅಷ್ಟ ಅಂತಂದು ಹೇಳಿ ಎಲ್ಲರ ಅಲ್ಲಿ ಅಧಿಕಾರಿಗಳು ಮಂತ್ರಿಗಳ ಹೆಸರನ್ನು ತೆಗೆದು ತಪ್ಪು ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಎಲ್ಲರಿಗೂ ಕೂಡ ಯಾವುದೇ ನಿರ್ಧಾರ ತಗೊಳ್ಳದಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದು ಅಧಿಕಾರಿಗಳು. ನಮ್ಮ ಭದ್ರಾ ಪ್ರದೇಶದ ರೈತರು
ಈಗೇನಿದ್ರೆ ಸುಮ್ಮನೆ ಇದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಕುಡಿಯಕ್ಕಲ್ಲ ನೀರೇ ಇಲ್ಲ ಅಂತ ಅಷ್ಟು ಅಪರ್ಭದ್ರಕ್ಕೆ ಒಯ್ಯುವಂತ ಚಾನ್ಸಸ್ ಐತೆ. ಆದ್ರಿಂದ ರೈತರು ಕೂಡ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಕೇವಲ ಮುಂದಿನ ದಿನಗಳಲ್ಲಿ ಒಳಿಗೆ ಎತ್ತೋದು ಭದ್ರಾ ನೀರು ಕೊಡೋದನ್ನ ಹೇಳ್ತಾರ. ನಮ್ಮ ಭತ್ತ ಬೆಳೆಯೋ ರೈತರು ಯಾರು ಮಾತಾಡಕ್ಕೆ ನಡೆಯಲ್ಲ, ಯಾರು ಕೂಡ ನಮ್ಮ ರೈತರು ಅನಾಥರಾಗಿದ್ದಾರೆ. ಆದ್ರಿಂದ ನಮ್ಮೆಲ್ಲ ರೈತರು ಕೂಡ ಮುಂದಿನ ದಿನಗಳಲ್ಲಿ ನೀರು ಬಿಡೋವರಿಗೆ ಹೋರಾಟ ಮಾಡಬೇಕು. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮ ಏನು ಹಿರಿಯ ಸಚಿವರಾದ ರವೀಂದ್ರನಾಥ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನಿಂದ ಹೋರಾಟಗಳನ್ನು ಮಾಡಿ ಏನು ಅಧಿಕಾರಿಗಳು ಅವ್ರಿಗೆ ನೀರು ಬಿಟ್ರೆ ನಮಗೆ ನೀರು ಕೊಡಕ್ಕಾಗೋದಿಲ್ಲ ಅಂತ ಸುಮ್ಮನೆ ನೆಪ ಹೇಳಿ ಇಡೀ ಇತಿಹಾಸ ಆಗ್ತದೆ. ಇದು 175 ಅಡಿ ಇದ್ರು ಮಳೆಗಾಲಕ್ಕೆ ನೀರು ಕೊಡೋದಿಲ್ಲ ಅಂದ್ರೆ ಇತಿಹಾಸ ಇದು. 145, 165 ಅಡಿ ಇದ್ದಾಗಲೂ ಕೂಡ ಬೆಳೆಗಳಿಗೆ ನೀರು ಕೊಟ್ಟು ಈ ರೈತರನ್ನು ಸಂತೃಪ್ತಿಗೊಳಿಸಿದ್ರು. ಆದ್ರೆ ಈಗ 175 ಅಡಿ ಇದ್ದು ನೀರು ಕೊಡೋದಿಲ್ಲ ಅಂದ್ರೆ ಇದೆಂತ ದುರ್ದೈವ. ನಮ್ಮ ರೈತರಿಗೆ ವಿಷ ಕೊಡ್ಲಿ, ನಾವು ಎಷ್ಟರಾಗ್ಲಪ್ಪ ನಮಗೆ ಭತ್ತ ಬೆಳೆಯೋದು ಬೇಡ, ದನಕರಿಗಳಿಗೆ ಹುಲ್ಲು ಮೇವು ಆಗ್ಲಿ ಬೆಳ್ಕೊಂತೇವೆ. ಕೇವಲ ಮೂಡುಗಾಳು ಬರ್ತೈತಿ.